ನಾನು ಮಂಗಳವಾರಕ್ಕೆ 2 ಗಾಡಿ ರೆಡಿ ಮಾಡಿದ್ರೆ ಸಾಕಲ್ಲ? 2 ಗಾಡಿನ ಯಾಕೆ? ಅದೇಣ್ಣ, ಸೀರೆ ತಗೊಳ್ಳೋದಕ್ಕೆ ಇವ್ರುಗಳು ನಮ್ಮ ಜೊತೆ ಬರ್ತಾರಲ್ಲ. ಇವ್ರು ಯಾಕೆ ಬರ್ತಾರೆ? ಅಲ್ಲ, ದುಡ್ಡು ಕೊಡೋದು ನಾನು, ಸೀರೆ ಕೊಡೋದು ಅಂಗಡಿಯವನು, ಮಧ್ಯೆ ಇವ್ರು ಬಂದು ಏನು ಮಾಡಬೇಕು? ಬಂದರೂ ಸುಮ್ಮನೆ ಇಡ್ತಾರ? ಆ ಬಣ್ಣದ್ದು ಡಿಸೈನ್ ಇಲ್ಲ, ಈ ಡಿಸೈನದ ಬಣ್ಣ ಇಲ್ಲ ಅಂತ ತಲೆ ತಿಂದಾಕ್ಬಿಡ್ತಾರೆ. ಎಂಥದ್ದು ಬೇಡ, ತಂದಿದ್ದನ್ನು ಉಟ್ಕೊಂಡ್ರೆ ಸಾಕು. ಶಾಸ್ತ್ರಕ್ಕೆ ಅಂತ ಶ್ಯಾಮ್ ಮತ್ತು ಅವ್ರ ಹೆಂಡತಿ ಬರ್ತಾರೆ, ಅವರಿಬ್ಬರು ಹಿಂದೆ ಕೂತ್ಕೊಂತಾರೆ ಗಾಡೀಲಿ. ಒಂದು ಗಾಡಿ ಸಾಕು. ಯಾಕಮ್ಮ ಇನ್ನು ಇಲ್ಲೇ ನಿಂತಿದ್ದೀರಿ? ಅಯ್ಯೋ, ನಿಂತು ಕಾಲು ನೋವು ಅಲ್ವೇ? ಚೇರ್ ಹಾಕ್ಲಾ? ಬನ್ನಿ, ಇಲ್ಲೇ ಇದೆ, ಬನ್ನಿ, ಬಾ ಕೂತ್ಕೋ, ಬಾ ಕೂತ್ಕೋ. ಬಾಬಾ, ಚೇರ್ ಹಾಕ್ಲಾ ಅಂತ ನೀವು ನನ್ನನ್ನು ಕೇಳ್ತಿದ್ದೀರಾ? ನನಗೆ ಎಷ್ಟು ಖುಷಿ ಆಗ್ತಿದೆ ನೀವು ಕೇಳಿದ್ರಿ ಅಂತಾನೆ. ಒಬ್ಬ ನನಗಂತೂ ಎಷ್ಟು ಸುಸ್ತಾಗಿತ್ತು. ಈ ಸಾಯೋ ಮೊದಲು ಸಕ್ಕರೆ ತುಪ್ಪ ತಿನ್ಸ್ದಂಗಾಯ್ತು. ಏಯ್, ಹೇಳ ಮೇಲೆ ಅಣ್ಣ ತಮಾಷೆಯಾಗಿ ಮಾತಾಡಿದ್ರೆ ಸೀರಿಯಸ್ ಆಗಿ ತಗೋತೀಯ, ಸೀರಿಯಸ್ ಆಗಿ ಮಾತಾಡಿದ್ರೆ ತಮಾಷೆಯಾಗಿ ತಗೋತೀಯ. ಏನಾಗಿದೆ ನಿನ್ನ ಬುದ್ಧಿಗೆ? ನಿನ್ಗೆ ಹೇಳಿ ಏನು ಪ್ರಯೋಜನ? ನಿನ್ನ ಹುಟ್ಟಿಸಿದಾರಲ್ಲ ಅವ್ರಿಗೆ ಹೇಳಬೇಕು. ಕಾಲ್ ನೋವ್ತಿದೆ. ಇವತ್ತು ಓಡಿ ಸುಸ್ತಾಗೋಯ್ತಕ್ಕ. ಬಾವಾ, ನಾನು ಚೇರ್ ಹಾಕ್ಲಾ ಅಂತ ಕೇಳಿದಾಗ ನಾನಂತೂ ನಂಬೇ ಬಿಟ್ಟೆ ಗೊತ್ತಾ. ಎಷ್ಟು ಖುಷಿ ಆಯ್ತು. ಅವ್ರು ತಮಾಷೆ ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತೇ ಆಗ್ಲಿಲ್ಲ. ಏ ಪೆದ್ದಿ, ಅದು ತಮಾಷೆ ಅಲ್ವೇ, ವ್ಯಂಗ್ಯ. ನೀನ್ ಅದನ್ನ ತಮಾಷೆ ಅಂದ್ಕೊಂಡು ಒಳ್ಳೆ ಜೋಕರ್ ತರ ನಗ್ದೆ. ನಾವು ಜೋಕರ ಕಾಣಿಸೋದು ಅವಾಗಲ್ಲ, ಅವ್ರು ತಂದ್ಕೊಟ್ಟಿದ್ ಸೀರೆ ಉಟ್ಕೊಂಡಾಗ. ನನಗ್ ಗೊತ್ತು, ಈ ಅತ್ತೆ ಉಟ್ಕೋತಾರಲ್ಲ ದಾಳ ಬಣ್ಣದ ಸೀರೆ ಅಂತದೇ ತಗೊಂಡ್ ಬರ್ತಾರೆ ಅಂತ. ಛೆ, ಅದನ್ನ ಉಟ್ಕೊಂಡ್ರೆ ಊರ್ ಜಾತ್ರೆನೆ. ಸೀರೆ ತಗೊಳ್ಳೋದೇ ಅಪರೂಪ. ಅದ್ರಲ್ಲೂ ನಾವಿಷ್ಟಪಡೋ ತರ ಸೀರೆ ತಗೊಳಕ್ಕೆ ಆಗಲ್ಲ ನೋಡಿ. ನಮ್ಮ ಹಣೆ ಬರ ಇಷ್ಟೇ ಅಂತ ಗೊತ್ತಿದ್ಮೇಲೆ ಆಸೆ ಪಟ್ಟು ಏನ್ ಪ್ರಯೋಜನ ಹೇಳಿ? ಆದ್ರೂ ಅಕ್ಕ, ಮದ್ವೆ ಮನೆ ಅಂದ್ಮೇಲೆ ಎಷ್ಟು ಚೆನ್ನಾಗಿರೋ ಸೀರೆ ಉಟ್ಟಿರ್ತಾರಲ್ವಾ. ಕಾಂಜೀವರಮು, ಚಂದೇರಿ, ಬನಾರಸಿ, ಆರ್ಗ್ಯಾನ್ಸಾ. ನಮಗಾಸೆ ಆಗಲ್ವಾ? ಬಾವಂಗಿದೇನು ಗೊತ್ತಾಗಲ್ಲ. ಅಂಗಡಿ ಅವನು ಯಾವ ಡಬ್ಬ ಸೀರೆ ಕೈ ಕೊಡ್ತಾನೋ ಅದನ್ನೇ ತಗೊಂಡ್ ಬಂದ್ಬಿಡ್ತಾರೆ. ಅದ್ರಲ್ಲೊಂದು ಸೌಂದರ್ಯ, ಬಣ್ಣ, ಬಾಳ್ಕೆ ಒಂದೂ ಇರಲ್ಲ. ನಿಮ್ಮ ಮದ್ವೆಲಿ ನಾನಿರ್ಲಿಲ್ಲ. ಇನ್ನು ನನ್ನ ಮದುವೆ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಇವಳ ಮದುವೆಲಿ ಮಂಟಪದ ಕಡೆ ತಲೆ ಹಾಕೋಕ್ಕೂ ಆಗ್ತಿರ್ಲಿಲ್ಲ. ಅಷ್ಟು ಕೆಲಸ ಹೇಳಿದ್ರು ಬಾಬಾ. ಇನ್ನು ನಮ್ಮ ಶಕ್ತಿ ಮದುವೆಲಾದರೂ ಚೆನ್ನಾಗಿ ಮಿಂಚೋಣ ಅಂದ್ಕೊಂಡೆ. ಎಲ್ಲ ಇಷ್ಟೇ. ನೀವು ಕೆಲಸ ಅಂದ ತಕ್ಷಣ ನೆನಪಾಯ್ತು. ಅಲ್ಲಿ ನೋಡಿ, ಸಿಂಕಲ್ ಒಂದು ರಾಶಿ ಪಾತ್ರೆ ಇದೆ. ನಾವು ಇದೇ ಥರ ಮಾತಾಡ್ತಾ ಕೂತಿದ್ರೆ ಅದೆಲ್ಲ ತೊಳೆಯೋಷ್ಟರಲ್ಲಿ ನಾಳೆ ಬೆಳಗಾಗ್ಬಿಡುತ್ತೆ. ಬನ್ನಿ ಬೇಗ. ಬಂದ್ರಮ್ಮ. ರಂಬ ಹೋ 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 ಸಂಬ ಹೋ 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 ರಂಬ ಹೋ 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 ಸಂಬ ಹೋ ಹೋ ಹೋ. ಓ ನಂದಿನಿ, ಏನಾರ ಹೆಲ್ಪ್ ಬೇಕಿತ್ತಾ? ಬಿಡು ರಂಬ ಅಕ್ಕ, ನೀನಾದ್ರೂ ಏನಂತ ಹೆಲ್ಪ್ ಮಾಡ್ತೀಯಾ? ಬಿಡು. ಅಲ್ಲ, ಇವತ್ತು ಮಂಗಳವಾರ, ಜವಳಿ ತರಕ್ಕೆ ನೀವೆಲ್ಲ ಬೆಂಗಳೂರಿಗೆ ಹೋಗ್ಬೇಕಿತ್ತೇನೋ? ಯಾಕಕ್ಕ ಕಿಂಡಲ್ ಮಾಡ್ತೀಯಾ? ನಾವಿರೋ ಪರಿಸ್ಥಿತಿಲಿ ವಚನ ಮನೆಗೆ ಹೋಗಿ ಸ್ನಾನ ಮಾಡಕ್ಕೂ ಫುರ್ಸತ್ತಿಲ್ಲ. ಇನ್ ಬೆಂಗಳೂರಿಗೆ ಹೋಗ್ತೀವಾ? ಇಷ್ಟೇ ಆಗೋದು ನಿಮ್ಮೂರ್ ಜನದ ಕತೆ. ಏನ್ ಮಾಡೋದು ರಂಬ?
ಬೇರೆಯವ್ರ ಮನೇಲಿ ಮದುವೆ ಅಂದರೆ ಹೆಣ್ಮಕ್ಳಿಗೆ ಸಡಗರ ಸಂಭ್ರಮ. ಆದರೆ ನಮ್ಮ ಮನೇಲಿ ನಮ್ಮ ಪರಿಸ್ಥಿತಿ ನೋಡು, ಹರೋಹರ. ಜ್ಞಾನ ರುದ್ದಿನಿ ಕೊಡವ, ನಾನು ಒರೆಸ್ತೀನಿ. ಯಾರು ಬರ್ತಿದಾರೆ? ಜ್ಞಾನ, ಅಣ್ಣ ಜವಳಿ ತಗೊಳಕ್ಕೆ ಹೋಗೋದಿದೆ, ಗಾಡಿ ರೆಡಿ ಮಾಡು ಅಂತ ಹೇಳಿದ್ನಲ್ಲ. ಡ್ರೈವರ್ ರಾಜಪ್ಪಂಗೆ ಹೇಳಿದ್ದೀನಣ್ಣ. ಇದೆಯಾ? ಚಂದ್ರ ಒಂದು 5 ನಿಮಿಷ ಕೆಲಸ ಇದೆ ಅಂತ ಹೊರಗಡೆ ಹೋಗಿದ್ದಾನೆ, ಇನ್ನೇನು ಬಂದ್ಬಿಡ್ತಾನೆ. ಏನಮ್ಮ? ಅಲ್ವ ಗುಣ, ಮದುವೆ ಜವಳಿ ತೆಗಿಯೋದಕ್ಕೆ ತಮ್ಮಂದ್ರನ್ನ ಕರ್ಕೊಂಡು ಹೋಗೋದು ಬಿಟ್ಟು ಅದೇನು ಆ ಡ್ರೈವರ್ನ ಕರ್ಕೊಂಡು ಹೋಗ್ತಿದ್ಯಾ? ಅಮ್ಮ, 4 ಸೀರೆ ತಗೊಳಕ್ಕೆ ಇವರೆಲ್ಲ ಯಾಕಮ್ಮ? ಅದಲ್ದು ಇಲ್ಲೇನು ಕೆಲಸ ಕಮ್ಮಿ ಇದೆಯಾ? ಈಗ ಎಲ್ಲಾರನ್ನ ಕರ್ಕೊಂಡು ಹೋದ್ರೆ ಅದನ್ನೇ ಯಾರು ಮಾಡೋರು? ಯಾವಾಗಲೂ ನಾನು ಒಬ್ಬನೇ ತಾನೇ ಹೋಗೋದು. ಈ ಸರ್ತಿನ ಒಬ್ಬನೇ ಹೋಗ್ಬಿಡ್ತೀನಿ ಬಿಡು. ಅವಮಾನ ಮಾಡ್ತಾರೆ ಅಂತ ಗೊತ್ತಿದ್ರು ಬಲವಂತವಾಗಿ ಕರ್ಕೊಂಬರ್ತೀಯ. ಯಾತಕ್ಕೆ ನಿನ್ಗೆ ಇಸ್ಕೊಂಡು ಹಠ? ಎಷ್ಟೇ ಆದ್ರೂ ನಮ್ಮ ಮಗಳ ಮನೆ ಅಲ್ವಾ ರೀ, ಪರವಾಗಿಲ್ಲ, ಬನ್ನಿ ಹೋಗೋಣ. ನೀನು ಹೋಗು, ನಾನಿಲ್ಲೇ ಕೂತಿರ್ತೀನಿ, ಬರಲ್ಲ. ಅಯ್ಯೋ ಹಾಗಲ್ಲ ರೀ. ಮತ್ತೆ ಮತ್ತೆ ಅವಮಾನ ಮಾಡಿಸ್ಕೊಳಕ್ ನನಗೆ ಇಷ್ಟ ಇಲ್ಲ. ನೀನು ಹೋಗು ಹೋಗು ಅನ್ನಲ್ಲ. ಅಲ್ಲ, ಜವಳಿ ತೆಗಿಯೋದಕ್ಕೆ ನಮ್ಮ ಸಿದ್ದೇಗೌಡರ ಅಂಗಡಿಗೆ ತಾನೇ ಹೋಗ್ತಿರೋದು ನೀನು? ಸಿಟಿನಲ್ಲಿ ಅವನಿಗಿನ್ನ ದೊಡ್ಡ ಅಂಗಡಿ ಬೇರೆ ಯಾವ್ದಿದೆಯಮ್ಮ? ಪ್ರತಿ ಸರ್ತಿ ಎಲ್ಲದಕ್ಕೂ ಅವನ ಅಂಗಡಿಗೆ ತಾನೇ ಹೋಗೋದು. ಅದಲ್ಲದೆ ನಾವು ಹೋದ ಕೂಡಲೇ ಒಂದು ಒಳ್ಳೆ ಗೌರವ ಕೊಡ್ತಾನೆ, ಮರ್ಯಾದೆ ಕೊಡ್ತಾನೆ. ಆ ಹೆಣ್ಣಿನ ಕಡೆಯವರು ಅಂಥ ಅಂಗಡಿಗಳನ್ನ ಬರೀ ಹೊರಗಡೆಯಿಂದ ಮಾತ್ರ ನೋಡಿರ್ತಾರೆ. ಅವ್ರ ಅದೃಷ್ಟ ನೋಡು, ನಮ್ಮ ಜೊತೆ ಸಂಬಂಧ ಮಾಡಿದ್ಮೇಲೆ ಅಂಥ ಅಂಗಡಿ ಒಳಗಡೆ ಕಾಲಿಡೋ ಹಾಗಾಯ್ತು. ಅವ್ರದ್ದಷ್ಟೇ ಅಲ್ಲಮ್ಮ, ನಮ್ಮ ಮನೆ ಬಂದ್ಮೇಲೆ ಅಲ್ವಾ ನಮ್ಮ ಮನೆ ಎಲ್ಲ ಸೊಸೆಯಂದ್ರಿಗೂ ಅದೃಷ್ಟ ಬಂದಿರೋದು. ಅಪಶಕನ ತಂದು ಅಮ್ಮ, ಅವಳು ಸೀನ್ತಿದ್ದಾಗೆ ಅಪಶಕನ ಒಳಗೇ ಬರ್ತಾ ಇದೆ. ಅಮ್ಮ ಬನ್ನಿ ಮಾ, ಕೂತ್ಕೊಳ್ಳಿ ಬನ್ನಿ. ಅಕ್ಕ ಹೇಗಿದ್ದೀರಾ? ಯಾರು ಬಂದ್ರು ನೋಡಿ. ಅಮ್ಮ, ಹೇಗಿದೆಯಮ್ಮ? ಚೆನ್ನಾಗಿದ್ದೀರಾ? ಬೇಗ್ರೆ, ಹೇಗಿದ್ದೀರಾ? ನನಗೇನು, ಆರಾಮಾಗಿದ್ದೀನಿ. ನಿನಗೆ ಏನೋ ಬರಬಾರ್ದು ಕಾಯಿಲೆ ಬಂದಿದೆಯಂತೆ. ಅದಕ್ಕೆ ನಿನ್ನ ಮಹಾರಾಜ ನಮ್ಮ ಅರಮನೆನ ಮಾರ್ತೀವಿ ಅಂತ ಗೋಳಾಡ್ಕೊಂಡು ನಮ್ಮ ಮನೆಗೆ ಬಂದಿದ್ದ. ಆದರೆ ನಿನ್ನ ನೋಡಿದ್ರೆ ಗುಂಡ್ಕಲ್ ಹಾಗೆ ಇದೆಯಾ? ಏನು ಗಂಡ ಹೆಂಡತಿ ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲಮ್ಮ. ನಿಜವಾಗಿಯೂ ನನಗೆ ಹುಷಾರಿಲ್ಲ. ಅದಕ್ಕೆ ನಿಮ್ಮ ಹತ್ರ ಒಂದು ಸಹಾಯ ಕೇಳೋಣ ಅಂತ ಬಂದೆ. ಅನ್ಕೊಂಡೆ ನಿನ್ನ ಗಂಡ ಬೆಂಗಳೂರವ್ರ ಹತ್ರ ಏನೂ ಹೇಳಲಿಲ್ಲ ಅಂತ ಈಶ್ವರಿ ಬಂದು ಹೇಳ್ದಾಗ್ಲೇ ಅನ್ಕೊಂಡೆ ಗಂಡ ಹೆಂಡತಿ ಏನೋ ಮಸ್ಲತ್ ಮಾಡ್ತಿದ್ದೀರಿ ಅಂತ. ಇರ್ಲಿ, ನಿನ್ನ ಅಳಿಯ ಇಲ್ಲೇ ನಿಂತಿದ್ದಾರೆ, ಅದೇನು ಸಹಾಯ ಬೇಕೋ ಕೇಳು. ನೀವು ಗಂಡ ಹೆಂಡತಿ ಆರೋಗ್ಯವಾಗಿದ್ರೆ ತಾನೇ ರೋಷ ಗೀಷ ತೋರಿಸ್ಕೊಳ್ಳೋದು. ಮೊದ್ಲು ಅದನ್ನ ಕಾಪಾಡ್ಕೋಬೇಕಲ್ವಾ? ಅಲ್ವೋ ಗುಣ, ಅವತ್ತು ಇವಳು ಗಂಡ ನಮ್ಮ ಮನೆಗೆ ಬಂದು ಹೆಣ್ಣು ಕೊಟ್ಟ ಮನೆಯಲ್ಲಿ ಅವತ್ತೂ ಕೈ ಚಾಚಲ್ಲ. ಅಂಥ ಪ್ರಸಂಗ ಏನಾದರೂ ಬಂದರೆ ಹೆಂಡತಿಗೆ ವಿಷ ಕೊಟ್ಟು ಸಾಯಿಸ್ಬಿಡ್ತೀನಿ ಅಂತ ರೋಷಾವೇಶದಲ್ಲೂ ಹಾರಾಡಿ ಹೋದ್ನಲ್ಲಪ್ಪ.
ಇವತ್ತೆಲ್ಲಿ ಹೋಯ್ತು ಆ ರೋಷ ಆವೇಶ? ಓಹೋ, ವಯಸ್ಸಾಯ್ತಲ್ವಾ, ಮರ್ತೋಗಿರ್ಬೇಕು ಪಾಪ, ಅರಳು ಮರಳು. ಇರ್ಲಿ, ಏನ್ ಸಹಾಯ ಬೇಕು ಕೇಳು. ನಾನು ದುಡ್ಡು ಕೇಳಕ್ಕೆ ಇಲ್ಲಿ ಬಂದಿಲ್ಲಮ್ಮ. ಮೆಡಿಸಿನ್ ಕೊಡಿಸ್ಬೇಕು ಅಂತ ಹೇಳಿದ್ರು, ಆದರೆ ನಾನೇ ಬೇಡ ಅಂದೆ. ನಾನಿನ್ನು ಎಷ್ಟು ದಿನ ಬದುಕಿರ್ತೀನೋ ಏನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಯಾಕೆ, ಅದಕ್ಕೆ ಬೇಡ ಅಂದ್ಬಿಟ್ಟೆ. ಓಹೋ, ನನ್ನ ಮಗ ಏನು ಸಹಾಯ ಮಾಡಿಲ್ಲ ಅಂತ ಹೋಗಿ ಕೊಂಕು ಮಾತಾಡ್ಕೊಂಡು ಬಾ ಅಂತ ನಿನ್ ಗಂಡ ಕಳ್ಸದ್ನ ನೋಡು. ಅವತ್ತು ನಿನ್ ಗಂಡ ಮರ್ಯಾದೆಯಿಂದ ಕೇಳಿದಿದ್ರೆ ನನ್ನ ಮಗ ಭಿಕ್ಷೆ ಹಾಕ್ತಾ ಇದ್ದ. ಬದುಕಬೇಕು ಅಂತ ಆಸೆನೇ ನನಗಿಲ್ಲಮ್ಮ. ಸಾಯೋದಕ್ಕಿಂತ ಮುಂಚೆ ಸ್ವಲ್ಪನಾದ್ರೂ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ ಅಷ್ಟೇ. ಯಾಕೋ ರಾಮೇಶ್ವರಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ತಾವು ದೊಡ್ಡ ಮನಸ್ಸು ಮಾಡಿ ನಮ್ಮ ಈಶ್ವರಿನ ಕಳಿಸ್ಕೊಟ್ರೆ ಸ್ವಲ್ಪ ಸಹಾಯ ಆಗತ್ತೆ. ಅಳಿ ಅಂದ್ರೆ ಇವತ್ತೊಂದೇ ಒಂದಿನ ಈಶ್ವರಿನ ನನ್ನ ಜೊತೆ ಕಳಿಸ್ಕೊಡಿ. ಇದು ನೀವು ನನಗೆ ಮಾಡೋ ಕೊನೆ ಸಹಾಯ ಅಂತ ಅನ್ಕೊಳ್ಳಿ ಅಳಿಂದ್ರೆ. ದಯಮಾಡಿ ಕಳಿಸ್ಕೊಡಿ. ಸರಿ, ಕರ್ಕೊಂಡೋಗಿ. ಕರ್ಕೊಂಡೋಗಿ ಹೋಗಮ್ಮ. ಈಶ್ವರಿ ಅಮ್ಮ, ಆದ್ರೆ ಮನೆಯಲ್ಲಿ ಶುಭ ಕಾರ್ಯ ನಡೀತಿದೆ, ಜವಳಿ ತಗೊಳಕ್ ಹೋಗ್ಬೇಕು. ಮುಹೂರ್ತದ ಸೀರೆ ತಗೊಳ್ಬೇಕಾದ್ರೆ ಮನೆ ಹಿರಿ ಸೊಸೆ ಹೋಗ್ಲೇಬೇಕು, ಇದು ನಮ್ಮ ಪದ್ಧತಿ. ಏನ್ ಮಾಡೋಣ? ನೀವು ಬೇರೆ ಈಶ್ವರಿನ ಪುಣ್ಯಕ್ಷೇತ್ರಕ್ಕೆ ಅಂತ ಕರೀತಾ ಇದ್ದೀರಾ. ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಆಯ್ತು ಈಶ್ವರಿ, ಹೋಗ್ಬಮ್ಮ, ಅಮ್ಮನ ಜೊತೆ ಹೋಗ್ಬಾ. ನಾನೊಬ್ಬನೇ ಏನಾದ್ರು ವ್ಯವಸ್ಥೆ ಮಾಡ್ಕೊತೀನಿ, ಹೋಗ್ಬಾ. ಅಯ್ಯೋ ಬೇಡ 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 ಹಳೆ ಅಂದ್ರೆ. ಈಶ್ವರಿನ ನೀವೇ ಕರ್ಕೊಂಡೋಗಿ. ಒಳ್ಳೆ ಕಾರ್ಯಕ್ಕೆ ಅಡೆತಡೆ ಆಗ್ಬಾರ್ದು. ನಾನು ಇನ್ನೊಂದ್ಸಲ ಹೋಗ್ತೀನಿ. ಸರಿ ಹೇಳಿ ಅಂದ್ರೆ ನಾನು ಬರ್ತೀನಿ. ಒಳ್ಳೇದು. ಅಮ್ಮ ಬರ್ತೀನಿ. ಅಮ್ಮ ಇನ್ನೊಂದ್ಸಲ ಕೇಳ್ಬಿಡಮ್ಮ. ಪರವಾಗಿಲ್ಲಮ್ಮ, ನಾನು ನೋಡ್ಕೋತೀನಿ. ಹುಷಾರ್ ಮಗಳೇ. ನಾನೇನು ಹುಷಾರಮ್ಮ.
ಆಯ್ತಾ ಮುಖಕ್ಕೆ ಮಂಗಳಾರತಿ? ಏನಂದ್ರು ನಿಮ್ಮ ಬೀಗರು? ಬೇಡಕ್ಕೆ ಬಂದಿದ್ಯಾ ಅಂತ ಕೇಳಿದ್ರು ತಾನೇ? ಹಾಗಲ್ಲ ರೀ, ಮದುವೆಗೆ ಸೀರೆ ಥರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಇಂಥ ಸಮಯದಲ್ಲಿ ಕರೆಯೋದು ಸರಿಯಲ್ಲ ಅಂತ ಬಂದ್ಬಿಟ್ಟೆ. ಓಹೋ, ನಮ್ಮ ಹಾಗೆ ಇನ್ನೊಂದು ಕುಟುಂಬಕ್ಕೆ ಕಷ್ಟ ಕೊಡಬೇಕು ಅಂತ ತೀರ್ಮಾನ ಮಾಡಿದಾರಾ? ಈ ಕಚಡ ಜನಗಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಬೆಂಗಳೂರಿನವ್ರಿಗೆ ಇರೋ ಸತ್ಯ ಎಲ್ಲ ಹೇಳ್ಬಿಡ್ತೀನಿ. ಅದು ಹೇಗೆ ಮದುವೆ ಮಾಡ್ತಾರೋ ನಾನು ನೋಡ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡಬೇಡ್ರಿ. ಸುಮ್ಮನಿರು ನೀನು. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೇಡ ರೀ. ಅಮ್ಮ, ನನ್ನ ಜೊತೆ ಬೆಂಗಳೂರಿಗೆ ಈಶ್ವರಿ, ರೇಣುಕಾ, ನಂದಿನಿ. ಆ ನಂದಿನಿ ಬೇಡ, ನಿಂಗೆ ಇಲ್ಲಿ ಯಾರು ಇಲ್ವಲ್ಲ, ಅವಳಿಲ್ಲೇ ಇರಲಿ. ಇವರಿಬ್ಬರು ಬರ್ತಾರೆ. ಅಯ್ಯಯ್ಯೋ, ನಂದಿನಿನ ನನ್ನ ಜೊತೆ ಬಿಟ್ಟು ಹೋಗ್ಬೇಡಪ್ಪ. ಅವಳಿಗೆ ಏನಾದರೂ ಕೆಲಸ ಹೇಳಿದ್ರೆ ಸಾಕು, ತಲೆ ತಿಂದು ಬಿಡ್ತಾಳೆ. ಒಂದು ಕೆಲಸ ಮಾಡು, ರೇಣುಕಾ ಮನೇಲಿರಲಿ, ಅವಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ನೀನು ಹೆಂಗೆ ಹೇಳ್ತೀಯ ಹಂಗೆ. ನಿಂಗೆ ಯಾರು ಬೇಕೋ ಅವರು. ಏಯ್, ಏನ್ರೆ ಗರ ಬಡ್ದಾಗ ನಿಂತಿದ್ದೀರಾ? ಹೋಗಿ, ಬೇಗ ಬೇಗ ರೆಡಿಯಾಗಿ ಹೋಗಿ. ಏಯ್, ನೀನೇನು ಮಿಕ ನೋಡ್ತಾ ನಿಂತಿದ್ಯಾ? ಹೋಗಿ ಕಾಫಿ ಮಾಡ್ಕೊಂಬ, ಹೋಗ್. ಹೇಳೋ ಚಂದ್ರ. ಹೌದಾ, ಬಂದೆ. ಅಮ್ಮ, ನಾನು ಹೊರಟೆ. ಆಯ್ತಪ್ಪ. ನೀನು ಹೊರಡು, ಬೆಂಗಳೂರು ಹೋಗ್ಬಿಟ್ಟು ಬರೋಣ. ಅಣ್ಣ, ಇವನ್ ಯಾಕಣ ನಿಮ್ ಜೊತೆಲ್ಲೇ ಡ್ರೈವ್ ಮಾಡಿದಕ್ಕೆ ರಾಜಪ್ಪ ಇದಾನಲ್ಲ? ಬರ್ಲಿ ಬಿಡು, ರಾಜಪ್ಪ ಏನಕ್ಕೆ, ಇವನೇ ಡ್ರೈವ್ ಮಾಡ್ತಾನೆ ಅಲ್ವೇನೋ. ನೋಡು ಮುಖ ನೋಡು. ಬೆಂಗಳೂರು ಹೋಗ್ಬಿಟ್ಟು ಬರೋಣ ಅಂದ ಕೂಡಲೇ ಮುಖದ ಕಳೆ ನೋಡು ಹೆಂಗ್ ಬದಲಾಯ್ತು ಅಂತ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಹೋಗೋ, ಬೇಗ ರೆಡಿ. ಹೋಗಿ ಬಂದ್ಬಿಡ್ತೀನಿ. ಗಾಡಿ ನಿಧಾನ ಹೋಗೋದು. ನಮಸ್ತೆ. ಬನ್ನಿ. ಅಯ್ಯೋ, ಇಲ್ಲೇ ನಿಂತಿದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಅಳಿದ್ರೆ ಕೂತ್ಕೊಳ್ಳಿ. ಅಯ್ಯೋ, ಅಲ್ಲಿ ಜಾಗ ಇದೆ, ಬನ್ನಿ ಕೂತ್ಕೊಳ್ಳಿ. ಅದು ನಾವು ತುಂಬಾ ಹೊತ್ತು ಜರ್ನಿ ಮಾಡ್ಕೊಂಡು ಬಂದಿದ್ದೀವಲ್ಲ, ಮಂಡಿ ಎಲ್ಲ ತುಂಬಾ ನೋವ್ತಿದೆ. ನಾವು ನೆಲದ ಮೇಲೆ ಕೂತ್ಕೊಂಡ್ರೆ ತುಂಬಾ ಹಾಯ್ ಅನ್ಸುತ್ತೆ ಅಲ್ವಾ ಅಕ್ಕ? ಹಾ, ಹೌದು. ನಾವೆಲ್ಲ ನೆಲದ ಮೇಲೆ ಕೂತ್ಕೋತೀವಿ ಬಿಡಿ. ಅವ್ರಿಗೆ ನೆಲದ ಮೇಲೆ ಕೂತ್ಕೊಂಡ್ರೆ ಆರಾಮ. ಕೂತ್ಕೊಳ್ಳಿ ಬಿಡಿ. ಅಯ್ಯೋ, ಒಂದ್ ನಿಮಿಷ ಇರಿ, ಚಾಪೆ ಎಲ್ಲ ತಂದ್ಬಿಡ್ತೀರಿ. ಸುಮತಿ, ಕಾಫಿ. ಹಾ ರೀ, ತರ್ತೇನೆ. ಆ ಚಾಪೇನು ಬೇಕಿರ್ಲಿಲ್ಲ, ಟೈಲ್ಸ್ ಅಲ್ವಾ, ತಣ್ಣಗಿಡ್ತಿತ್ತು. ಅಯ್ಯೋ, ಇರ್ಲಿ ಬಿಡಿ, ಪರವಾಗಿಲ್ಲ. ಏನ್ ಭಾವ, ಡೈಲಿ ಗ್ರೂಪಲ್ಲಿ ಮೆಸೇಜ್ ಮಾಡ್ತಿದ್ರಿ, ಮತ್ ಮೆಸೇಜೇ ಇಲ್ಲ. ಏನ್ ಮೆಸೇಜ್? ಯಾವ್ದು ಗ್ರೂಪು? ಅತ್ತೆ, ನಾನೊಂದು ಗ್ರೂಪ್ ಕ್ರಿಯೇಟ್ ಮಾಡಿದ್ದೀನಿ. ಅದ್ರಲ್ಲಿ ನಾನು, ಯಶ, ಅಕ್ಕ, ಭಾವ ಎಲ್ಲರೂ ಇದ್ದಾರೆ. ಅದ್ರ ಹೆಸರು ಕೂಲ್ ಡೂಡ್ ಗ್ರೂಪ್ ಅಂತ. ಭಾವ ಮೆಸೇಜ್ ಮಾಡೋದು ಮಿಸ್ಸೇ ಮಾಡಲ್ಲ. ಬೆಳಗ್ಗೆ ಆದ್ರೆ ಗುಡ್ ಮಾರ್ನಿಂಗು, ರಾತ್ರಿ ಆದ್ರೆ ಗುಡ್ ನೈಟ್. ಆದ್ರೆ ಇವತ್ತು ಯಾಕೋ ಮೆಸೇಜೇ ಮಾಡ್ಲಿಲ್ಲ. ಯಾಕೆ ಭಾವ? ಇವತ್ತಿಲ್ಲೇ ನೇರವಾಗಿ ನೋಡಕ್ ಬಂದಿದಾರಲ್ಲ, ಅದಕ್ಕೆ ಮೆಸೇಜ್ ಮಾಡಿಲ್ವೋ ಏನೋ ಅಲ್ವಾ ಶಕ್ತಿ? ಆದ್ರೂ 1 ಟನ್ ಗಟ್ಲೆ ಮೆಸೇಜ್ ಬರ್ತಿತ್ತು, ಇವತ್ತು ಒಂದೂ ಇಲ್ವಲ್ಲ ಭಾವ. ಅಕ್ಕ, ಇಲ್ಲಿರೋ ಯಾರಿಗೂ ಅಳಿಯ ಅನ್ನೋ ಪದ ಅರ್ಥನೇ ಗೊತ್ತಿಲ್ಲ ಅನ್ಸುತ್ತೆ. ಭಾವ ಅವ್ರಿಗೆ ಚೆನ್ನಾಗಿ ಕ್ಲಾಸ್ ತಗೋತಾರೆ ನೋಡಿ. ಸುಮ್ಮನೆ ತಗೊಳ್ಳಿ. ಯಾಕೆ ಸುಮ್ಮನೆ ತೊಂದರೆ ತಗೊಳಕ್ ಹೋದ್ರಿ? ತಗೊಳ್ಳಿ. ತಗೋಪ್ಪ. ಅಲ್ಲ, ಅಷ್ಟೊಂದು ವಾಟ್ಸಪ್ ಗ್ರೂಪ್ ಎಲ್ಲ ಯಾಕೆ ನಿಮ್ಗೆ?
ಮಾಡಕ್ ಕೆಲ್ಸ ಇಲ್ವಾ? ಅತ್ತೆ ನಮ್ಮಂತ ಯಂಗ್ಸ್ಟರ್ಸ್ ಇಂದಾನೆ ಎಲ್ಲ ಗ್ರೂಪ್ಗಳು ನಡೀತಿರೋದು. ನಮ್ಮ ಹತ್ರ ಸ್ಕೂಲ್ ಫ್ರೆಂಡ್ಸ್ ಗ್ರೂಪು, ಕಾಲೇಜ್ ಫ್ರೆಂಡ್ಸ್ ಗ್ರೂಪು, ಗೇಮ್ಸ್ ಗ್ರೂಪು, ಡ್ಯಾನ್ಸ್ ಗ್ರೂಪು, ಈಟಿಂಗ್ ಔಟ್ ಗ್ರೂಪು, ಎಲ್ಲ ಗ್ರೂಪ್ಸು ಇದೆ. ಓಹೋ ಏನಮ್ಮ ಜನನಿ, ಬಾಮ್ಮ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಂಕಲ್. ಹಾಯ್.